ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ ನಮ್ಮ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನಲ್ನಲ್ಲಿ. ಸ್ನೇಹಿತರೆ, ನಾವು ಇವತ್ತಿನ ದಿವಸ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನು ಬಂದಿದೆ ಇದ್ರ ಬಗ್ಗೆ ನಾವು ಮಾತಾಡೋಕೆ ಹೋಗ್ತಾ ಇದ್ದೀವಿ. ಸ್ನೇಹಿತರೆ, BSE ಮತ್ತು NSE ಇವೆರಡೂ ಎಕ್ಸ್ಚೇಂಜ್ಗಳು ಬರುವ ಶನಿವಾರದಂದು ಯೂಶ್ವಲಿ ಏನಾಗುತ್ತೆ ಅಂತ ಹೇಳಿದ್ರೆ ಶನಿವಾರಗಳ ದಿವಸ ಒಂದು ಮಾಕ್ ಟ್ರೇಡಿಂಗ್ ನಡೀತಾ ಇರುತ್ತೆ. ಆದರೆ ಬರುವ 20ನೇ ತಾರೀಕು ನಡೆಯುವ ಒಂದು ಟ್ರೇಡಿಂಗ್ ಏನಿದೆ ಇದು ಒಂದು ಲೈವ್ ಟ್ರೇಡಿಂಗ್ ಆಗಿರುತ್ತೆ. ಅಂದರೆ ಇವು ನಡೀತಕ್ಕಂತಹದ್ದು ಒಂದು ಡಿಸಾಸ್ಟರ್ ಸೈಟಿಂದ ನಡೀತಾ ಇದೆ. ಸೊ ಹಾಗಾಗ್ಬಿಟ್ಟು ಇವತ್ತಿನ ಅಂದರೆ 20ನೇ ತಾರೀಕು ಏನಿದೆ ಅವತ್ತಿನ ದಿವಸ ನಮಗೆ ನಿಜವಾದ ಒಂದು ಟ್ರೇಡಿಂಗ್ ನಡೀತಾ ಇರುತ್ತೆ. ಸೊ ಈ ಟ್ರೇಡಿಂಗಿನ ಟೈಮಿಂಗ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ವಿ ಅಂದರೆ 8:45 ಬ್ಲಾಕ್ ಡೀಲ್ ವಿಂಡೋ ಓಪನ್ ಆಗುತ್ತೆ. ಹೌದು, 8:45 ಬ್ಲಾಕ್ ಡೀಲ್ ವಿಂಡೋ ಓಪನ್ ಆಗುತ್ತೆ. ಅದಾದ ನಂತರ ಎರಡನೆಯ ಒಂದು ವಿಷಯ ಅಂತ ಹೇಳಿದ್ರೆ ಬೆಳಗ್ಗೆ ಬ್ಲಾಕ್ ಡೀಲ್ ವಿಂಡೋ ಏನಿದೆ ಇದು ಎಕ್ಸಾಕ್ಟಾಗಿ 9 ಗಂಟೆ ಕ್ಲೋಸ್ ಆಗುತ್ತೆ. 9 ಗಂಟೆಗೆ ಪ್ರೀ ಮಾರ್ಕೆಟು, 9:08 ಪ್ರೀ ಮಾರ್ಕೆಟ್ ಕ್ಲೋಸ್ ಆಗುತ್ತೆ. ಅದಾದ ನಂತರ ನಮ್ಮ 9:15 ಮಾರ್ಕೆಟ್ ಓಪನ್ ಆಗುತ್ತೆ. 9:15 ಮಾರ್ಕೆಟ್ ಓಪನ್ ಆಯಿತು ಅಂತ ಹೇಳಿದ್ರೆ ಮಾರ್ಕೆಟ್ ಕ್ಲೋಸ್ ಆಗುವಂಥದ್ದು 10 ಗಂಟೆಗೆ. ಸೊ ಇದು ಮಧ್ಯೆ ಏನು ನಡೆಯುತ್ತೆ ಇದು ನಮ್ಮ ರಿಟೇಲ್ ಟ್ರೇಡರ್ಸ್ಗೆ ಅವಶ್ಯಕತೆ ಇಲ್ಲ. ಅದೇ ರೀತಿಯಾಗಿ ಸೆಕೆಂಡ್ ಸೆಷನ್ ಏನಿದೆ ಇದು 11:15 ಶುರುವಾಗುತ್ತೆ. ಪ್ರೀ ಮಾರ್ಕೆಟ್ ಕ್ಲೋಸ್ ಆಗೋದು 11:23 ಮಾರ್ಕೆಟ್ ಓಪನ್ ಆಗೋದು 11:30. ಅದೇ ರೀತಿಯಾಗಿ ಮಾರ್ಕೆಟ್ ಕ್ಲೋಸ್ ಆಗ್ತಕ್ಕಂತಹದ್ದು 1 ಗಂಟೆಗೆ. ಮಾರ್ಕೆಟ್ ಕ್ಲೋಸ್ ಆಗೋದು 12:30. ಟ್ರೇಡ್ ಮಾಡಿಫಿಕೇಷನ್ ಎಂಡ್ ಟೈಮ್ ಬಂದ್ಬಿಟ್ಟು 1 ಗಂಟೆಗೆ ಆಗ್ತಕ್ಕಂತಹದ್ದು. ಸ್ನೇಹಿತರೆ, ಇನ್ನು ನಟ್ಸಲ್ಲಿ ಹೇಳಬೇಕು ಅಂತ ಹೇಳಿದ್ರೆ 20ನೇ ತಾರೀಕು 9:15ರಿಂದ 10 ಗಂಟೆವರೆಗೂ ಒಂದು ಟ್ರೇಡಿಂಗ್ ಸೆಷನ್ ಇರುತ್ತೆ. ಅದಾದ ನಂತರ 11:30ದಿಂದ 12:30 ಒಂದು ಟ್ರೇಡಿಂಗ್ ಸೆಷನ್ನು ಇರ್ತಕ್ಕಂತಹದ್ದು. ನೆಕ್ಸ್ಟ್ ಡೇ ಮಾರ್ಕೆಟ್ ಓಪನ್ ಆದಾಗ ನಿಮಗೆ ಇದೇನು ನಾರ್ಮಲ್ ಟ್ರೇಡಿಂಗ್ ಡೇಸ್ ಇರುತ್ತಲ್ಲ ಅದೇ ರೀತಿಯಾಗಿಯೇ ನಿಮಗೆ ಮಾರ್ಕೆಟು ಓಪನ್ ಆಗ್ತಕ್ಕಂತಹದ್ದು. ಸೊ ಸ್ನೇಹಿತರೆ, ಬರುವ 20ನೇ ತಾರೀಕು ಶನಿವಾರದಂದು ನೀವೇನಾದರೂ ಟ್ರೇಡ್ ಮಾಡಬೇಕು ಅಂತಿದ್ರೆ ಖಂಡಿತವಾಗ್ಲೂ ಮಾಡಬಹುದು. ಸೊ ನೀವು ಟ್ರೇಡ್ ಮಾಡ್ತಾ ಇದ್ದೀರೋ ಅಥವಾ ಇಲ್ವೋ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.